ನಾನು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀನಿ. ನಾವಿಬ್ರು ಸಂತೋಷವಾಗಿ ಬಾಳಕ್ಕೋಸ್ಕರ. ಈ ವಿಷಯನ ನಿನ್ನ ಹತ್ರ ತುಂಬಾ ಸಲ ಹೇಳಿದ್ದೀನಿ ನಾನು. ಯಾಕಿದೆಲ್ಲ ನಿಂಗೆ ಅರ್ಥ ಆಗ್ತಿಲ್ಲ? ನಾನು ಎಷ್ಟು ಕಷ್ಟಪಡ್ತಿದ್ದೀನಂತ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ನಾನು ಲೀವ್ ತಗೊಂಡು ಅಲ್ಲಿ ಬರ್ತೀನಿ. ನಾನು ಬಂದು ನಿನ್ನ ಕರಿತೀನಿ. ನೀನು ಇಷ್ಟಪಟ್ರೆ ಮದುವೆ ಆಗಿ ಇಬ್ರು ಒಟ್ಟಿಗೆ ಬಂದ್ಬಿಡೋಣ ಇಲ್ಲಿಗೆ. ನಿನಗೆ ಇಷ್ಟ ಇಲ್ಲದೆ ಇದ್ರೆ ಈ ಫಿಲಿಕ್ಸ್ ನಿನಗೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ. ಬರೋ ದಿನ ನಾನು ನಿಂಗೆ ಕಾಲ್ ಮಾಡ್ತೀನಿ. ಇಲ್ಲಿ ನೋಡಿ, ನನ್ನ ಲೈಫ್ ಈಗ ತುಂಬ ಪ್ರಾಬ್ಲಮ್ನಲ್ಲಿದೆ. ಯಾರ ತಪ್ಪೋ ಗೊತ್ತಿಲ್ಲ, ಫ್ಯಾಮಿಲಿಯಲ್ಲೂ ತುಂಬ ಪ್ರಾಬ್ಲಮ್ಸ್ ಇದೆ. ನೀವು ಮದುವೆ ಆಗಿಂದ ನಾನು ಕರ್ಕೊಂಡು ಹೋದ್ರೆ ನಾನು ಸಂತೋಷವಾಗಿರ್ತೀನಿ. ಆದರೆ ನನ್ನ ಅಮ್ಮ ಅಪ್ಪ ಪಾಪ ನಾನಿಲ್ಲದೆ ತುಂಬ ಕಷ್ಟಪಡ್ತಾರೆ. ವೆಯ್ಟ್ ಮಾಡಿ ಅಂತ ನಾನು ಅನ್ನಿಲ್ಲ. ನಾನು ನಿಮಗೆ ಉತ್ತರ ಹೇಳೋದು ಅಷ್ಟು ಸುಲಭ ಅಲ್ಲ. ನಾನಿಲ್ಲಿದ್ದೀನಿ. ನಾನು ಸ್ಟುಡಿಯೋಗೆ ಹೋಗಿದ್ದೆ. ಕೂತ್ಕೋ. ಅಲ್ಲಿ ಯಾವುದೋ ಒಂದು ಆ್ಯಡ್ ಆಗ್ತಿತ್ತು. ಗೊತ್ತು, ಯಾವುದೋ ಇನ್ನರ್ ಗಾರ್ಮೆಂಟ್ಸ್ ಆ್ಯಡ್ ಅಂತೆ. ಲಿಸಾ ಮಾಡೆಲ್ ಅಂತ ಗೊತ್ತಾದ ಕೂಡಲೇ ನಾನು ಬಾಲನ ನೋಡ್ಕೊಳಕ್ಕೆ ಹೇಳಿದೆ. ಅವಳು ಮೊದಲು ನನ್ನ ಹತ್ರ ತುಂಬ ಕೋಪ ಮಾಡಿದ್ಲು, ಆಮೇಲೆ ಅಳ್ತಾನೆ ಇದ್ಲು. ಅವಳನ್ನು ಒಳ್ಳೆ ದಾರಿಗೆ ಕರ್ಕೊಂಬರೋಕ್ಕೆ ಏನು ಮಾಡಬೇಕು? ಇದನ್ನೆಲ್ಲ ಕೇಳೋದಕ್ಕೆ ನನಗೆ ಬೇರೆ ಯಾರಿಲ್ಲ. ಅವಳಿಗೆ ಮದುವೆ ಮಾಡಬೇಕು, ಅದೇ ದಾರಿ. ಈ ಮಾಡೆಲ್ಗಳಿಗೆ ಒಂದು ಟೈಮ್ ಇರುತ್ತೆ, ಬಟರ್ಫ್ಲೈಸ್ನಂತೆ. ಅದು ಕಳಿಯೋ ಮೊದಲೇ ಮದುವೆ ಆಗಬೇಕು. ಸಿನಿಮಾ ನಟಿಯರಂತಲ್ಲ, ಅವ್ರಿಗೆ ಕೊನೆವರೆಗೂ ಯಾವುದಾದ್ರೂ ಕಥಾಪಾತ್ರ ಸಿಗ್ತಾನೆ ಇರುತ್ತೆ. ನೋಡಿದ್ಯಾ, ಮೊದಲಂತಿದ್ದಿದ್ರೆ ಲಿಸಾ ಈ ಆ್ಯಡ್ನಲ್ಲಿ ನಟಿಸ್ತಾನೆ ಇರಲಿಲ್ಲ. ಈಗ ಯಾವುದ್ರಲ್ಲಾದ್ರೂ ನಟಿಸೋಕೆ ಅವಳು ತಯಾರಿದ್ದಾಳೆ. ಅದು ತುಂಬ ತಪ್ಪು. ಈ ಆನಂದನ ಹಿಂದೆ ಒಂದು ಬಹುದೊಡ್ಡ ಗುಂಪೆ ಇದೆ. ನನಗೆ ಗೊತ್ತು ಸರ್. ನೀನು ಮನೆಗೆ ಹೋಗಬೇಕು, ಹಳೆ ಪ್ರೀತಿಯೊಂದಿಗೆ. ಅವರು ಕೋಪ ಮಾಡಿಕೊಂಡ್ರೂ ನೀ ತಾಳ್ಮೆಯಿಂದ ಇರಬೇಕು. ಲಿಸಾ ಲೈಫ್ನಲ್ಲಿ ಸೆಟ್ಲ್ ಆಗಬೇಕು. ಅದಕ್ಕೆ ಬೇಕಾದ ಹಣ ನಿನ್ನ ಹತ್ರ ಇದೆ ಅಲ್ವಾ? ಎಲ್ಲ ಇದೆ ಸರ್. ನಿಂಗೆ ಬೇಕಾದ್ರೆ ನಾನು ತರ್ತೀನಿ. ಅಯ್ಯೋ, ಅದು ತಪ್ಪು ತಿಳ್ಕೊಬೇಡ. ನಿನ್ನ ಸಂಬಳದಲ್ಲಿ ಹಿಡ್ಕೋತೀನಿ. ಸ್ವಲ್ಪ ಮಲ್ಟಿನ್ಯಾಷನಲ್ ಆ್ಯಡ್ಸ್ ಬಂದಿದೆ. ಈ ಮಲ್ಟಿನ್ಯಾಷನಲ್ ಆ್ಯಡ್ ಬಂದರೆ ನಮಗೆ ಯೋಚನೆನೇ ಇಲ್ಲ. ಇದ್ಯಾರು ಹೇಳಿದ್ದು? ನನಗೆ ಗೊತ್ತು. ಗುರೂಜಿ, ಪ್ರತಾಪ್ ಕಳಿಸಿದ ಸ್ಟೋರಿ ಬೋರ್ಡ್ ಅವರಿಗೆ ತುಂಬ ಇಷ್ಟ ಆಗಿದೆ. ಆ ಡಯಾನ ಇದೆ, ವರ್ಕ್ ಚೆನ್ನಾಗಿರುತ್ತಾ? ಹಾಗೆ ಹೇಳೋಕ್ಕಾಗಲ್ಲ, ಕೋಟಿಗಟ್ಟಲೆ ಇರ್ಬೋದು. ಆನಂದ್ಗೇನು ಅದರಲ್ಲೇನು ಬೆನಿಫಿಟ್ಟು? ಅಯ್ಯೋ ದೇವ್ರೇ, ಅದರಿಂದ ಸಮಸ್ಯೆ ಇದೆ. ನಿಮಗೆ ನಮ್ಗೆ ಮೊದಲಿಂದನೇ ನನಗೆ ಗೊತ್ತು. ಕೈ ಬಿಟ್ಟು ಹೋದರೆ ಈ ಜನ್ಮದಲ್ಲಿ ಮತ್ತೆ ಸಿಗೋದಿಲ್ಲ. ಈ ರೀತಿ ಟ್ರೈ ಮಾಡಿದ್ದೀವಿ ಅಂತ ಗೊತ್ತಾದ್ರೇನೆ ಗುರೂಜಿ ನನ್ನ ಆಚೆ ಕಳಿಸ್ಬಿಡ್ತಾರೆ. ಅದು ಮಾತ್ರ ಅಲ್ಲ, ಡಯಾನ ಹತ್ರ ತಾನೇ ಅಗ್ರಿಮೆಂಟ್ ಹಾಕಿರೋದು. ಅದು ಮಾತ್ರ ಅಲ್ಲ, ಅವ್ರು ಅಷ್ಟು ಬೇಗ ಅಲ್ಲ ಸೈನ್ ಹಾಕೋದಿಲ್ಲ, ಗೊತ್ತಾಯ್ತಾ? ಒಬ್ರು ಗುರೂಜಿ ಹೋದ್ರೆ ಇನ್ನು 100 ಗುರೂಜಿ ಬೇರೆ ಸಿಗ್ತಾರೆ. ಬೇಕಾದಷ್ಟು ಐಡಿಯಾ ಇದೆ. ಅದಕ್ಕೂ ಮೊದಲು ನೀನು ಓನರ್ಸ್ನ ಕನ್ವಿನ್ಸ್ ಮಾಡು. ಆದರೆ ನನ್ನ ಹಾಗೆ ನಿನಗೆ ಎಲ್ಲೂ ಸಿಗೋದಿಲ್ಲ. ಏಯ್ ನೋಡು, ಇನ್ನೂ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಸ್ಗಳೆಲ್ಲ ಬರ್ತಿದೆ. ನೀನು ಓನರ್ಗೆ ಹೇಳು. ಹಾಂ, ಅದು ಇದೆಲ್ಲ ಬಂದು ಒಂದು ತಂತ್ರವಾಗೇನೆ ಮೂವ್ ಮಾಡಬೇಕು ಸರ್. ನನ್ನೆಲ್ಲ ಸಿಗಿಸ್ಬಿಡ್ಬೇಡಿ ಸರ್, ನನ್ನ ಸಾಯಿಸ್ಬಿಡ್ತಾರೆ. ಖಂಡಿತ, ನಿಜವಾಗ್ಲೂ ಮಾಡೇ ಮಾಡೋಣ. ಹೇಗಾದರೂ ನಿನ್ನ ಓನರ್ನ ನೀನು ಕನ್ವಿನ್ಸ್ ಮಾಡು. ಏ ಸ್ವಾಮಿ, ಏನು ಯೋಚಿಸ್ತಾ ಇದೆಯಾ? ಏನಾದರೂ ತೊಂದರೆ ಇದೆಯಾ? ಏನಿದ್ರು ಹೇಳು, ನಾನು ನೋಡ್ಕೋತೀನಿ. ಬೇಡ ಬೇಡ ಸರ್. ಆ ಅಶೋಕ್ ಎಷ್ಟು ಲಕ್ಷ ತಗೊಂಬಂದು ಈ ಓನರ್ ಬಿಸ್ನೆಸ್ಗೆ ಹಾಕಿದನ್ ಗೊತ್ತಾ? ಈ ಸ್ಟುಡಿಯೋ ಪತ್ರ ಯಾರ ಬಳಿ ಇದೆ? ಹೋಗಿ ವಿವರ ಕೇಳು ಆ ನಿನ್ನ ಮುಟ್ಟಾಳ ಓನರ್ ಹತ್ರ. ಅದೆಲ್ಲ ಏನು ಬೇಡ ಸರ್, ನಾನು ನೋಡ್ಕೊಳ್ತೀನಿ. ಈ ಸ್ವಾಮಿ ನೋಡ್ಕೋತೀನಿ. ಯಾಕೆ ಮನೇಲಿರುವಾಗ ಹೊಸ ಡ್ರೆಸ್ ಹಾಕಿದ್ಯಾ? ಹಳೆ ಡ್ರೆಸ್ ಹಾಕಿ ಹೋಗೆ. ಡ್ರೈ ಕ್ಲೀನ್ ಮಾಡೋದಕ್ಕೆ ಹೋಗಿದ್ಯಾ?
ನೀ ಯಾಕೆ ಹೋದೆ? ಡ್ರೈವರ್ ಹತ್ರ ಕೊಡ್ಬೋದಿತ್ತಲ್ವಾ? ಅಪ್ಪ 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 ನೀನು ಹೇಳ್ಬೇಡಮ್ಮ, ನೀನೇನು ಹೇಳ್ಬೇಡ. ನಿನ್ ಮುಖಾನ ನೋಡೋ ಅರ್ಹತೆನೂ ನನಗಿಲ್ಲ. ಹಾಗೆಲ್ಲ ಹೇಳ್ಬೇಡಿಪ್ಪ. ಪ್ರಾಯಕ್ಕೆ ಬಂದ ಹುಡುಗಿ ಹೆತ್ತಪ್ಪ ಯಾವತ್ತೂ ಈ ಥರ ಇರಬಾರ್ದು. ಅದೆಲ್ಲ ಪರವಾಗಿಲ್ಲಪ್ಪ, ಎಲ್ಲಾನು ಕೆಟ್ಟ ಕನ್ಸು ಅಂತ ಮರ್ತು ಹೋಗಿ. ಅಪ್ಪ ಇನ್ನೂ ಎಷ್ಟು ಕಾಲ ಬದುಕಿರ್ತಾನೋ? ನಾನು ಹೇಳೋದು ಕೇಳಿದ್ರೆ ತುಂಬಾ ದಿನ ಚೆನ್ನಾಗಿರ್ಬಹುದು. ಖಂಡಿತ ನಾ ಕೇಳ್ತೀನಿ. ತಪ್ಪು ಮಾಡ್ದೆ ಅಮ್ಮ. ಊರಲ್ಲಿ ಎಲ್ಲೇ ಹೋದ್ರೂ ಮರ್ಯಾದೆ ಕೊಡುವಂಥ ಜನರು ಅಷ್ಟೊಂದು ಗೌರವ ಕೊಟ್ಟಿದ್ರು. ಎಲ್ಲಿ ನಾನು ಜಾರದೆ ಅಂತ ಇದುವರೆಗೂ ನನಗೆ ಕಂಡುಹಿಡಿಯೋಕ್ಕೆ ಆಗಿಲ್ಲ ಅಮ್ಮ. ಒಂದೊಂದಾಗಿ ನಷ್ಟ ಆಯಿತು. ಮೊದಲು ನಿಮ್ಮಮ್ಮ, ಆಮೇಲೆ ಆಸ್ತಿ. ಅದನ್ನು ಕಾಪಾಡೋಕ್ಕೆ ನಾನು ಆಯ್ಕೆ ಮಾಡಿದ್ದು ಆ ಹಾಳದ ಕುಡಿತ. ಅದರಿಂದ ನನಗಿವಾಗ ಮೇಲ್ ಬರೋಕ್ಕಾಗ್ತಾನೆ ಇಲ್ಲ. ಅಪ್ಪನ ಕ್ಷಮಿಸ್ಬಿಡಮ್ಮ ನೀನು. ಇದಕ್ಕೆಲ್ಲ ಒಂದು ದಾರಿ ಕಂಡು ಹಿಡ್ಕೊಂಡೆ ಅಪ್ಪ ನಾನು ಬಂದಿರೋದು. ಅಪ್ಪ, ಲಿಸಾ ಇಲ್ಲೇಪ್ಪ? ಎಲ್ಲಿ ಅಲ್ಲೆಲ್ಲಾದರೂ ಇರ್ತಾಳೆ. ಅವಳೀಗ ಮೊದಲಿನಂತಿಲ್ಲ, ತುಂಬ ಮೌನಿಯಾಗೋಗಿದ್ದಾಳೆ. ಅವರಿಬ್ಬರು ಪಾಪದವ್ರಮ್ಮ, ಅವ್ರನ್ನ ದೋಷಿಸ್ಬೇಡ. ಅವ್ರಿಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಮ್ಮನ್ನು ಬಿಟ್ರೆ. ಯಾರನ್ನು ಬಿಟ್ಟು ಬದುಕೋದು ನನಗೆ ಗೊತ್ತಿಲ್ಲಪ್ಪ. ಕಾರಿನ ಶಬ್ದ ಕೇಳಿದಾಗ್ಲೇ ಗೊತ್ತಾಯ್ತು ಯಾರು ಬಂದಿದ್ದಾರಂತ. ಹೇಗಂದ್ರೆ ಈ ತರದ ವಾಸನೆ ಈಗ ಈ ಮನೇಲಿಲ್ಲ. ಸ್ಟುಡಿಯೋದಿಂದ ಬಂದಾಗ ಇದೇ ತರ ವಾಸನೆ ಇರ್ತಿತ್ತು. ಈ ಫೋಟೋ ಯಾಕಿಲ್ಲ ಹಾಕೊಂಡಿದ್ಯಾ? ನಾನು ಯಾರಂತ ನಂಗೆ ನೆನಪಾಗೋಕೆ ಇಲ್ಲಿಟ್ಟೆ. ಹೀಗೆಲ್ಲ ಆಕ್ಟ್ ಮಾಡಿದ ಹಣದಲ್ಲಿ 2 ತಿಂಗಳ ಬಾಡಿಗೆ ಕಟ್ಟಿದ್ದೀನಿ. ಲ್ಯಾಪ್ಟಾಪ್ ಸೇಲ್ ಮಾಡಿ 1 ತಿಂಗಳ ಬಾಡಿಗೆ ಕಟ್ಟಿದೆ. ಇನ್ನೂ ಬಾಕಿ ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟದೆ ಅವನ ಕಾಲಿಗೆ ಬಿದ್ದು ಅತ್ತೆ 2 ದಿನಕ್ಕಾಗಿ. 1 ದಿನದ ಫಲ ಸಿಕ್ಕಿತು. ನನಗೊಂದು ಫೋನ್ ಆದ್ರೂ ಮಾಡ್ಬೋದಿತ್ತಲ್ಲ. ಅಮ್ಮ ಯಾಕೆ ಹಿಂಗಿದ್ದಾರೆ? ಯಾವಾಗ್ಲೂ ಹೇಗಿರಲ್ಲ, ಕೆಲವೊಂದ್ ಸರ್ತಿ ಮಾತ್ರನೇ. ಅಕ್ಕಿ ಬೇಳೆ ಎಲ್ಲ ಇದೆಯಾ? ಸ್ವಲ್ಪ ಇದೆ, ಆದ್ರೆ ಗ್ಯಾಸ್ ಮುಗ್ದು 2 ದಿನ ಆಯ್ತು. ಲೀಸಾ, ಅಪ್ಪನಿಂದ ಏನೂ ಆಗಲ್ಲ. ಅಮ್ಮನೂ ಇವಾಗ ಹಿಂಗಾಗೋಗಿದ್ದಾರೆ. ಈ ಕುಟುಂಬನ ಸರಿ ಮಾಡೋದಕ್ಕೆ ನನಗೆ ಕೆಲವೊಂದು ಮಾಡಬೇಕಾಗಿದೆ. ಇವಾಗ ನನ್ನ ಹತ್ರ ಅದಕ್ಕೆ ಹಣನೂ ಇದೆ. ಅದಕ್ಕೆ ನನ್ನ ತಂಗಿ ನಾನು ಹೇಳ್ದಂಗೆ ಇರಬೇಕು, ನನ್ನ ಜೊತೆನೇ ಇರಬೇಕು. ಅಕ್ಕ, ಅಳ್ಬೇಡ ಲೀಸಾ. ನಮ್ಮಿ ಬಾಳು ಅಳ್ಕೊಂಡು ಮುಗ್ಸೋಕ್ಕಲ್ಲ ಇರೋದು. ಅಕ್ಕ, ಆ ದಿನ ನಾನಿದ್ದ ಸ್ಥಿತಿಯಲ್ಲಿ ನಿನ್ನ ಏನೇನೋ ಹೇಳ್ದೆ ಅಮ್ಮ ಜೊತೆ ಸೇರಿ. ಆದ್ರೆ ನೀನ್ ಮನೆ ಬಿಟ್ಟು ಹೋದ್ಮೇಲೆ ನಾವ್ಯಾರೂ ಒಂದಿನ ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡಲಿಲ್ಲ. ಬಾಗಿಲ ಹತ್ರ ಸ್ವಲ್ಪ ಶಬ್ದ ಆದ್ರೂ ನಾವು ಓಡಿ ಬಂದು ನೋಡ್ತಿದ್ವಿ. ಯಾವ್ದಾದ್ರೂ ಆಟೋ ಶಬ್ದ ಕೇಳಿದ್ರೆ ಸಾಕು ಅಮ್ಮ ಓಡಿ ಬರ್ತಿದ್ರು. ಸ್ವಲ್ಪ ದಿನ ನಾವಿಬ್ರು ಇಲ್ಲಿಂದ ಹೊರಟೋಗೋಣ. ಹಾಗಾದ್ರೆ ಅಮ್ಮ ಅಪ್ಪ? ಅವರೂ ಅಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ ಅಕ್ಕ. ತುಂಬಾ ಕುಡ್ದು ಅವರಿಬ್ರಿಗೂ ಈಗ ಬಾಳಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಆಲ್ಕೋಹಾಲಿಕ್ ಡಿಪ್ರೆಷನ್. ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ. ಒಂದು ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಎಲ್ಲಾನು ನಾನು ವಿಚಾರಿಸಿದ್ದೀನಿ, ಎಲ್ಲ ಏರ್ಪಾಡು ಮಾಡಿದ್ದೀನಿ. ಶೀಘ್ರವಾಗಿ ಗುಣ ಆಗ್ತಾರೆ. ಅವರನ್ನು ಡಿ ಅಡಿಕ್ಷನ್ ಸೆಂಟರ್ ಕಳಿಸ್ತಿ, ಮತ್ ನನ್ನನ್ನು? ನಿನ್ಗೆ ಅಂತ ನಾನು ಇದ್ದೀನಲ್ಲ, ನಿನ್ನನ್ನ ನಾನ್ ಜೊತೆ ಕರ್ಕೊಂಡು ಹೋಗ್ತೀನಿ. ರೆಡಿ ಆಗಿರೋ.